ಬಾಳೆ ಗಿಡದಲ್ಲಿ ಕುಂಬಳಕಾಯಿ ಬಿಟ್ಟಿದೆ ಕಣೋ, ಬಾ ತೋರಿಸ್ತೀನಿ. ಹೌದಾ? ಸೋರೆಕಾಯಿ ಎಷ್ಟು? ಹೌದೌದು. ಸ್ಟೋರ್ ರೂಮ್ಗೆ ಹೋಗಿ ಒಂದೆರಡು ಹೀರೆಕಾಯಿ ತಗೊಂಬಾ. ಹೀರೆಕಾಯಿ? ಪಲ್ಯ ಮಾಡ್ಬೇಕು, ಬೇಗ ಹೋಗು. ಅಮ್ಮ ಹೀರೆಕಾಯಿ ತಗೊಂಬರಕ್ಕೆ ಹೇಳಿದ್ರು. ಸ್ಟೋರ್ ರೂಮ್ ನಲ್ಲಿದೆ. ನಿನಗೆ ಹೀರೆಕಾಯಿ ಅಂದ್ರೆ ಏನೊಂದು ಗೊತ್ತಿಲ್ಲ ಅಲ್ಲ? ಅದೇನು? ಶುಂಠಿ. ಅದು ಬದನೆಕಾಯಿ. ಇದು ಬೀನ್ಸು, ಸೊಪ್ಪು, ಈರುಳ್ಳಿ, ಆಲೂಗೆಡ್ಡೆ, ಹೂಕೋಸು, ಕುಂಬಳಕಾಯಿ, ತೊಂಡೆಕಾಯಿ, ಜೋಳ. ಟೊಮ್ಯಾಟೊ. ಟೊಮ್ಯಾಟೊ ನಂಗೆ ಚೆನ್ನಾಗಿ ಗೊತ್ತು. ಪಿಜ್ಜಾ ಮೇಲೆ ಹಾಕಿರ್ತಾರಲ್ವಾ, ನಂಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್. ಆಶೆ, ಎಷ್ಟೊತ್ತು ಮಾಡ್ತೀಯ? ಒಗ್ಗರಣೆ ಸೀದೋಗ್ತಾ ಇದೆ. ಸಾಸಿವೆ, ಮೆಣಸು, ಮೆಂತ್ಯ, ಜೀರಿಗೆ ಹುರಿದು ಪುಡಿ ಮಾಡು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮ್ಯಾಟೊ ಜಾಸ್ತಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿ ಬೇಗ ರೆಡಿ ಮಾಡು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನನ್ನ? ಇದನ್ನೆಲ್ಲ ಹಾಕಿ ಇನ್ನೇನ್ ಮಾಡ್ತಾರೆ? ತಿಳಿ ಸಾರು. ಎಕ್ಸ್ಕ್ಯೂಸ್ ಮೀ, ನಂಗೆ ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀರಾ? ಏನ್ ಮಾಡ್ತಾ ಇದೀಯ ನೀನಿಲ್ಲಿ? ನೀನಿಲ್ಲಿಗೆ ಟೊಮ್ಯಾಟೊ, ಕೊತ್ತಿಮೀರಿ ಸೊಪ್ಪು, ಮೂಲಂಗಿ ಸಾರು, ಹೀರೆಕಾಯಿ ಪಲ್ಯ, ರಾಗಿ ಮುದ್ದೆ, ಅನ್ನ. ಇದೇನಿದು ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ? ಮಲ್ಲ, ಏನೋ ಇದು? ತಿಳಿ ಸಾರು. ಸೀನಾ, ಮಿಲಿಟರಿ ಹೋಟ್ಲಿಗೆ ಹೋಗ್ಬಿಟ್ಟು ತಿಳಿ ಸಾರು ತಗೊಂಬ. ತಿಳಿ ಸಾರು ಚೆನ್ನಾಗಿದೆ ಅಲ್ಲ? ನಮ್ಮ ಮಿಲಿಟರಿ ಹೋಟ್ಲಲ್ಲಿ ಫೇಮಸ್. ನಾನು ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಗೊತ್ತಿದ್ದೆ ಬಂದಿರೋದು. ನೀನ್ ಯಾಕೆ ಬಂದಿದ್ಯಾ ಅಂತ ನಮಗೆ ಗೊತ್ತು. ಇನ್ನು ಉಸಿರಲ್ಲಿರೋ ಭಯ ಕೇಳಿಸ್ಕೊಂಡು ನನಗೆ ತುಂಬಾ ತೃಪ್ತಿ ಆಗ್ತಾ ಇದೆ. 20 ವರ್ಷಗಳಲ್ಲಿ ಇವತ್ತೇ ಮೊದಲನೇ ಸಾರಿ ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಸಾಯೋಣ ಅಂತ ನೀನೇ ಹತ್ರ ಬಂದಿದೀಯ. ಹಾಗಿದ್ದಾಗ ನಿನ್ನ ಪ್ರಾಣ ತೆಗೆದ್ರಲ್ಲಿ ನನಗೇನು ತೃಪ್ತಿ ಇಲ್ಲ. ನಿನ್ನ ಪ್ರಾಣಕ್ಕೆ ಹೆದರದೆ ನನ್ನ ಮಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿದೀಯಾ ಅಂದ್ರೆ ಅವಳ ಸಾವೇ ನನ್ನ ಪ್ರತೀಕಾರದ ಮುಕ್ತಾಯ. ಬೇಡ ಬೇಡ ಬೇಡ. ಎಲ್ಲಿಂದಲೋ ತಂದ್ಬಿಡೋದಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಿಮ್ಮನ ಅಂಗಡಿಯಿಂದಲೇ ತರಬೇಕು. ಗೊತ್ತಾಯ್ತಲ್ಲ? ಜನಸಂಖ್ಯೆ ಜಾಸ್ತಿ ಆಗಿ ಜನರೆಲ್ಲ ಬಸ್ಸು ಟ್ರೈನಲ್ಲಿ ಜಾಗ ಸಾಲದ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ ನೀನ್ 3ನೇ ದುಡ್ಸಿದೆ ಅಂತ ಹೇಳ್ಕೊಂಡು ಹ್ಯಾಪಿ ಸ್ವೀಟ್ ಹಚ್ತಾ ಇದ್ದೇನೋ ಪಾಪಿ. ಜೊತೆಗೆ ಇನ್ನೊಂದು ಉಡ್ಸಿ ಬೊಂಬ್ ಕಟ್ಸ್ಬಿಡ. ನಿನಗೆ ಜಲ ಮಲ ಎಲ್ಲ ಕಟ್ಕೊಂಡು ಇಸ್ಬ್ರೋಗ ಬಂದು ಮೈಯೆಲ್ಲ ಕಚ್ಚಿ ಹತ್ತಿ ಕೆರೆದು ರಕ್ತ ಕೀವು ಅಟ್ಟ ಟೈಮ್ ಪಾಸ್ ಆಗ್ತಾ ನೀನ್ ನಡಬಿದಿಲ್ ಬಿದ್ದಿರುವಾಗ ನಿನ್ನ ಹಣ ತಕ್ಕಾಗ್ತಾರಲೇ. ನಿನ್ ಮಗ ನಿಂತರ ಇದಾನ? ನಿಂತರ ಇದ್ರೆ ನಂತರ ಇರ್ತಾನೇನಾ? ಎಂಟಿನ ಜೆರಾಕ್ಸ್ ಮಿಷಿನ್ ಮಾಡ್ಕೊಂಡ್ಬಿಟ್ಟವ್ರೆ. ಅಯ್ಯೋ ಶಿರ್ವಾಯ್ತಿನ್ ಗೋಳು. ಅಯ್ಯೋ ನಿನ್ ಮನೆ ಕಾಯೋಗ. ಊಟ ಮಾಡಿ 3 ದಿನ ಆಯ್ತಣ್ಣ. ಏನಾದ್ರೆ ಹಾಕಣ.
ಏನೂ ತಿಂದಿರ ಹೆಂಗಿದ್ಯಲ್ಲೋ ಇನ್ ತಿಂದ್ರೆ ಹೆಂಗೋ ಇರ್ತೀಯ ನನ್ನ ಮಗ ಡ್ಯಾಡಿ ನನ್ನ ಮಗ ತಂದು ಆಡ್ಕಾಸ್ಪಿ ಅಂಡಾಳಿ ನನ್ನ ಮಕ್ಕಳು ತಂದು ಈ ನಡುವೆ ನೀನ್ ನನ್ ಕಾಲೇ ಎತ್ತಲ್ಲ ಕಣೋ. ಎಷ್ಟೆಲ್ಲ ಫೋನ್ ಮಾಡಿದ್ರು ನೀನ್ ನನ್ ಕಾಲೇ ಎತ್ತಲ್ಲಪ್ಪ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮುದ್ಗೆ ನನ್ ಬದ್ನೆಕಾಯಲ್ಲಿ ಹುಳ ಐತೆ ಅಂದ್ಬಿಟ್ಟು ಮಾರ್ಕೆಟ್ ಎಲ್ಲ ಡಂಗುರ ಸರ್ಕೊಂಡ್ ಬರ್ತಾ ಇದ್ಯಾ? ಬದ್ನೆಕಾಯಲ್ಲಿ ಹುಳ ಇಲ್ದಿರ ಉಂಗ್ರಾಳ ಇರುತ್ತೆ. ಕಾರ್ಪೊರೇಷನ್ ಕಟ್ಟಿರೋ ಹಳೆ ಬಿಲ್ಡಿಂಗ್ ತರ ಇವತ್ತು ನಾಳೆ ಬಿದ್ದಾಗಿದ್ಯಾ? ಇಲ್ಲಿ ಬಂದ್ ಬಿಟ್ಟಿಗೆ ಬಂದಿದ್ಯಾ? ಇನ್ನೊಂದ್ಸರಿ ಮಾರ್ಕೆಟ್ ಅಲ್ಲಿ ಕಣ್ಣು ಕಾಣಿಸ್ಕೊಂಡ್ರೆ ತರಕಾರಿ ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ ಮಾರ್ಕೆಟ್ಗೆ ಬಂದು. ಎನ್ನ ಕೇಳ ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು ತಗೊಂಡಾಗ. ಟೊಮ್ಯಾಟೊ ಇನ್ನು ಕೆಂಪಗಿರೋದಿಲ್ವಾ? ಕೂಡ ಪೇಂಟ್ ಹೊಡೆದು ಕೊಡ್ತೀನಿ. ಸೌತೆಕಾಯಿ ಇನ್ನು ದೊಡ್ಡದಿರೋದಿಲ್ವಾ? ತೊಂಡೆಕಾಯಿ ಕೆಳಗಡೆ ಇಡು. ಒಂಚೂರು ಕಮ್ಮಿ ಮಾಡ್ಕೋತೀರಾ? ನಮ್ಮ ಮಾವನ್ ಮಗಳು ನೀನು ಬಂದ್ ಪುಕ್ಸಾಟ ಎತ್ಕೊಂಡೋಗ್ಬಿಡು. ತೂಕ ಸರಿಯಾಗಿ ಮಾಡಿದೀರಾ? ಅಂದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ಸಂದೇಹ ಪಟ್ಬಿಟ್ಟ. ಬಂದ್ಬಿಡು. ಊಟ ಏನ್ ಕಳಿಸ್ಲೆ? ಸಗಣಿ ಕೆಲ್ಸು ಅಸಾದ ಎಮ್ಮೆದು ಎರಡು ಟೇಸ್ಟ್ ಮಾಡ್ಬಿಟ್ಟು ನಿನ್ಗೆ ಯಾವ್ದು ಚೆನ್ನಾಗಿರ್ತದೋ ಅದನ್ನ ಕಳ್ಸ ಚಿನ್ನ. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಗುಲಾಬಿ ಬರ್ತಾ ಇದೆಯಲ್ಲಮ್ಮ. ಪಕ್ಕದಲ್ಲಿ ಮುಳ್ಳು ಬರ್ತಾ ಇದೆಯಲ್ಲೋ. ಅಮ್ಮ ತರಕಾರಿ ತಗೊಂಡು ಇನ್ಮೇಲಿಂದ ಎಲ್ಲರೂ ಹೋಗೋ ಆಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನಮ್ ತಂದೆ ನನ್ಗಿಲ್ಲನ್ ಭಾಷೆಯೊಂದನ್ನೇ ಕಲ್ಸಿದ್ರು. ಆದ್ರೆ ಈ ದೇಶ ಅನ್ಕಂಡ್ರೆ ತುಂಬಾ ದ್ವೇಷ ಮಾಡೋರು. ಅವ್ರಿಗೆ ಸುಳ್ಳು ಹೇಳಿ ಅವ್ರ ವಿರುದ್ಧವಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಸ್ಪೇನ್ಗೆ ಹೋಗೋಕೆ ಎಲ್ಲ ರೆಡಿನಾ? ಎವ್ರಿಥಿಂಗ್ ಇಸ್ ರೆಡಿ. ಬುಕ್ ಮಾಡೋದೊಂದೇ ಉಳ್ದಿರೋದು. ನಿಮ್ ಕ್ರೆಡಿಟ್ ಕಾರ್ಡ್ ಬೇಕು. ನನ್ನ ತಾಯಿನ ನೋಡಿಲ್ಲ. ಕೊನೆ ಪಕ್ಷ ಅವ್ರ ಸಮಾಧಿ ಇರೋ ಈ ಭೂಮಿನಾದ್ರೂ ನೋಡೋಣ ಅಂತ ಇಲ್ಲಿಗೆ ಬಂದೆ. ಈ ಹೊಸ ಲೋಕದಲ್ಲಿ ನನ್ಗೆ ಯಾರೂ ಇಲ್ಲ. ಎಲ್ಲ ನನ್ನ ವಿರುದ್ಧನೇ ಇದೆ ಅಂತ ಅನ್ಸುತ್ತೆ. ನಿಮ್ಮನ್ ಬಿಟ್ಟು ನೀವ್ಯಾಕೆ ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ನನ್ನ ಪಕ್ಕದಲ್ಲಿದ್ರೆ ಎವ್ರಿಥಿಂಗ್ ಸೀಮ್ಸ್ ಆಲ್ ರೈಟ್.